ಕಾಂತಾರ ಚಾಪ್ಟರ್ 1 ಚಿತ್ರ ವಿಶ್ವದಾದ್ಯಂತ ರಿಲೀಸ್ ಆಗಿದೆ. ದೊಡ್ಡ ಸಂಖ್ಯೆಯಲ್ಲಿಯೇ ಇದು ಸ್ಕ್ರೀನಿಂಗ್ ಆಗಿದೆ. ಇದರೊಟ್ಟಿಗೆ ರಿಲೀಸ್ ಆದ 3 ದಿನಕ್ಕೆ ಕಲೆಕ್ಷನ್ ವಿಚಾರದಲ್ಲಿ ಅತಿದೊಡ್ಡ ದಾಖಲೆಯನ್ನ ಮಾಡಿದೆ. ಅದೆಷ್ಟು ಅಂದ್ರೆ 235+ ಕೋಟಿ ಕಲೆಕ್ಷನ್ ಮಾಡಿದೆ. ಇದರೊಟ್ಟಿಗೆ ಸಿನಿಮಾ ಓಟ ಮುಂದುವರೆದಿದೆ. ಭಾನುವಾರದ ಲೆಕ್ಕ ಬೇರೆನೇ ಇದೆ. ಕಾಂತಾರ ಚಾಪ್ಟರ್ 1 ಪ್ಯಾನ್ ಇಂಡಿಯಾ ಚಿತ್ರವೇ ಆಗಿದೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿಯೇ ಈ ಚಿತ್ರ ರಿಲೀಸ್ ಆಗಿದೆ. ದೇಶ ವಿದೇಶ ಹೀಗೆ ಎಲ್ಲೆಡೆ ಇದರ ಕದರ್ ಇದ್ದೇ ಇದೆ. ಚಿತ್ರ ನೋಡಿದವರು ಮೆಚ್ಚಿಕೊಳ್ತಾನೆ ಇದ್ದಾರೆ. ಇದರೊಟ್ಟಿಗೆ ಕನ್ನಡದ ಕಾಂತಾರ ಚಾಪ್ಟರ್ 1 3 ದಿನಕ್ಕೆ ವಿಶ್ವದಾದ್ಯಂತ 235+ ಕೋಟಿ ಗ್ರಾಸ್ ಕಲೆಕ್ಷನ್ ಮಾಡಿದೆ. ಅಕ್ಟೋಬರ್ 2ರಂದು ಈ ಚಿತ್ರ ರಿಲೀಸ್ ಆಗಿತ್ತು. ಆ ದಿನವೂ ಈ ಚಿತ್ರ ಇಂಡಿಯಾದಲ್ಲೇ 7,000 ಸ್ಕ್ರೀನ್ನಲ್ಲಿ ಪ್ರದರ್ಶನ ಆಗಿತ್ತು. ಹೊರದೇಶದ ಲೆಕ್ಕ ಬೇರೆನೆ ಬಿಡಿ. ಆ ರೀತಿಯ ಕ್ರೇಜ್ ಹುಟ್ಟಿಸಿದ್ದ ಈ ಚಿತ್ರ ಇಂಡಿಯಾದಲ್ಲಿ ಮೊದಲ ದಿನ ಮತ್ತು 2ನೇ ದಿನ ಹಾಗೆ 3ನೆಯ ದಿನ ಈ ರೀತಿ ಕಲೆಕ್ಷನ್ ಆಗಿತ್ತು. ಕಾಂತಾರ ಚಾಪ್ಟರ್ 1 ಚಿತ್ರ ಬಂದು ಭಾನುವಾರಕ್ಕೆ 4 ದಿನ ಆಯ್ತು. ಹಾಗೆ ಗುರುವಾರ, ಶುಕ್ರವಾರ, ಶನಿವಾರದ ಕಲೆಕ್ಷನ್ ಲೆಕ್ಕ ಒಂದಾದ್ರೆ ಭಾನುವಾರದ ಲೆಕ್ಕ ಬೇರೆನೇ ಇದೆ. ಸದ್ಯ ಲಭ್ಯವಿರುವಂತಹ ಮಾಹಿತಿಯ ಪ್ರಕಾರ ಈ ದಿನ 61 ಕೋಟಿ ಕಲೆಕ್ಷನ್ ಆಗಿದೆ ಅಂತಾನೆ ಹೇಳಬಹುದು. ಬಿಗ್ ಬಾಸ್ ಕನ್ನಡ ಸೀಸನ್ 12 ಪ್ರಾರಂಭವಾಗಿ ಇಂದಿಗೆ ಸರಿಯಾಗಿ 1 ವಾರವಾಗಿದೆ. ಬಿಗ್ ಬಾಸ್ ಕನ್ನಡ ಪ್ರಾರಂಭವಾದ ಮೊದಲ 24 ಗಂಟೆಗಳಲ್ಲಿ ಒಬ್ಬರನ್ನ ಎಲಿಮಿನೇಟ್ ಮಾಡಿ ಶಾಕ್ ನೀಡಲಾಗಿತ್ತು. ಸ್ಪರ್ಧಿಯಾಗಿ ಒಳಗೆ ಹೋಗಿದ್ದ ರಕ್ಷಿತಾ ಶೆಟ್ಟಿ ಮೊದಲ ದಿನವೇ ಹೊರಗೆ ಹೋಗಿದ್ರು. ಆದ್ರೆ ಇದೀಗ ಅವರು ಪುನಃ ಮನೆಗೆ ಬಂದಿದ್ದಾರೆ. ಆದ್ರೆ ಇದೀಗ ಈ ಸೀಸನ್ನ ಮೊದಲ ಎಲಿಮಿನೇಷನ್ ನಡೆದಿದೆ. ಅದರಲ್ಲಿಯೂ ಕೂಡ ಮೊದಲ ವಾರವೇ ಇಬ್ಬರನ್ನ ಮನೆಯಿಂದ ಹೊರಗೆ ಹಾಕಲಾಗಿದೆ. ಸಾಮಾನ್ಯವಾಗಿ ಬಿಗ್ ಬಾಸ್ ಸೀಸನ್ ಪ್ರಾರಂಭವಾಗಿ ಹಲವು ವಾರಗಳ ಬಳಿಕ ಫಿನಾಲೆ ವಾರ ಹತ್ತಿರವಿದ್ದಾಗ ಬಿಗ್ ಬಾಸ್ ಮನೆಯಲ್ಲಿ ಡಬಲ್ ಎಲಿಮಿನೇಷನ್ ಮಾಡುವುದು ಬಿಗ್ ಬಾಸ್ನಲ್ಲಿ ವಾಡಿಕೆ. ಆದ್ರೆ ಈ ಬಾರಿ ಮೊದಲ ವಾರವೇ ಬಿಗ್ ಬಾಸ್ ಮನೆಯಿಂದ ಇಬ್ಬರನ್ನ ಹೊರಗೆ ಹಾಕಲಾಗಿದೆ. ಈ ಸೀಸನ್ ಹಿಂದಿನ ಸೀಸನ್ ಅಂತಲ್ಲ ಅಂತ ಸುದೀಪ್ ಹೇಳಿದ್ರು. ಅದರಂತೆ ಮೊದಲ ವಾರವೇ ಡಬಲ್ ಎಲಿಮಿನೇಷನ್ ಮಾಡಿ ಪ್ರೇಕ್ಷಕರಿಗೆ ಶಾಕ್ ನೀಡಲಾಗಿದೆ. ಮೊದಲ ವಾರವೇ ಸಾಕಷ್ಟು ಮಂದಿ ನಾಮಿನೇಟ್ ಆಗಿದ್ರು. ನಿನ್ನೆ ಮಲ್ಲಮ್ಮ ಸೇರಿದಂತೆ ಕೆಲವರು ಸೇಫ್ ಆಗಿದ್ರು. ಗಿಲ್ಲಿ, ಕಾವ್ಯ, ಧನುಷ್ ಇನ್ನೂ ಕೆಲವರು ಕೂಡ ಆರಂಭದಲ್ಲಿ ಸೇಫ್ ಆದ್ರು. ಕೊನೆಯದಾಗಿ ಜಂಟಿ ಟೀಮಿನ ಅಮಿತ್ ಮತ್ತು ಕರಿಬಸಪ್ಪ ಹಾಗೆ ಅಭಿಷೇಕ್ ಮತ್ತು ಅಶ್ವಿನಿ ಉಳಿದುಕೊಂಡಿದ್ರು. ಈ ಜಂಟಿ ಜೋಡಿಯಲ್ಲಿ ಮನೆಯಿಂದ ಹೊರಬಂದಿದ್ದು ಅಮಿತ್ ಮತ್ತು ಕರಿಬಸಪ್ಪ ಅವರು. ಇಬ್ಬರ ಎಲಿಮಿನೇಷನ್ ಘೋಷಣೆ ಮಾಡಿದ ಸುದೀಪ್, ಇಬ್ಬರು ಕಳಪೆಯಾಗಿ ಆಡಿದ್ದೀರಿ ಎಂದೇನೂ ಇಲ್ಲ. ಒಬ್ಬರ ಆಟ ಇನ್ನೊಬ್ಬರ ಮೇಲೆ ಪ್ರಭಾವ ಬೀರಿದೆ. ಇಬ್ಬರು ಜೋಡಿಯಾಗಿದ್ದೇ ಇಬ್ಬರು ಒಟ್ಟಿಗೆ ಹೊರಗೆ ಬರಲು ಕಾರಣ ಆಯಿತು ಎಂದರು. ಅಮಿತ್ ಹೊರಗೆ ಬಂದ ಬಳಿಕ ಕೂಡ ಸುದೀಪ್ ಅವರು, ನಿಮ್ಮಲ್ಲಿ ಸಾಕಷ್ಟು ಪ್ರತಿಭೆ ಇದೆ, ಯೋಚನೆ ಮಾಡುವ ಶಕ್ತಿ ಇದೆ. ಹೊರಗೆ ಸಹ ನಿಮ್ಮ ಕೆಲಸವನ್ನ ನಾವು ಗಮನಿಸಿದ್ದೇವೆ. ನಿಮ್ಮ ಬದುಕಿನ ಪಯಣವನ್ನ ನೀವು ಮುಂದುವರಿಸಿ ಅಂತ ಶುಭ ಹಾರೈಸಿದ್ರು. ನಟಿ ಮಾಜಿ ಸಂಸದೆ ರಮ್ಯಾ ಅವರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಅಶ್ಲೀಲ ಚಿತ್ರ ಮತ್ತು ಬೆದರಿಕೆ ಸಂದೇಶ ಕಳುಹಿಸಿದ್ದ ಪ್ರಕರಣದ ಸಂಬಂಧ ತನಿಖೆಯನ್ನ ತೀವ್ರಗೊಳಿಸಿರುವ ಸಿಸಿಬಿ ಪೊಲೀಸರು ಮೊಬೈಲ್ನಿಂದ ಅಳಿಸಿ ಹಾಕಿದ್ದ ದತ್ತಾಂಶವನ್ನ ಮರು ಸಂಗ್ರಹಿಸಲು 12 ಆರೋಪಿಗಳ ಮೊಬೈಲ್ ಫೋನ್ಗಳನ್ನ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಿದ್ದಾರೆ. ಆರೋಪಿಗಳ ಖಾತೆಗಳು ಸಂದೇಶಗಳನ್ನ ಮರು ಸಂಗ್ರಹಿಸಿದ್ದು, ವರದಿ ಬಂದ ಬಳಿಕ ಪೊಲೀಸರು ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಿದ್ದಾರೆ. ಮಹಿಳೆಯ ಘನತೆ ಗೌರವಕ್ಕೆ ಧಕ್ಕೆಯಾಗುವಂತೆ ಪೋಸ್ಟ್ ಮಾಡಿದ್ದ ಪ್ರಕರಣದ ಸಂಬಂಧ ಇವರಿಗೆ 12 ಆರೋಪಿಗಳನ್ನ ಸಿಸಿಬಿ ಬಂಧಿಸಿದೆ. ಸದ್ಯ ಆರೋಪಿಗಳು ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಜಾಮೀನಿಗಾಗಿ ಪ್ರಯತ್ನಿಸ್ತಾ ಇದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಮತ್ತು ಇತರ 6 ಆರೋಪಿಗಳಿಗೆ ಜಾಮೀನು ನೀಡಿದ್ದ ಕರ್ನಾಟಕ ಹೈಕೋರ್ಟ್ ಕ್ರಮಕ್ಕೆ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿತ್ತು. ಈ ಬೆಳವಣಿಗೆಯ ನಂತರ ರಮ್ಯಾ ಅವರು ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿ, ಭಾರತದ ಸಾಮಾನ್ಯ ಜನರಿಗೆ ಸುಪ್ರೀಂ ಕೋರ್ಟ್ ಒಂದು ಭರವಸೆಯ ಕಿರಣ ಇದ್ದಂತೆ. ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಲಿದೆ ಎನ್ನುವ ನಿರೀಕ್ಷೆಯಲ್ಲಿ ಎಂದು ಅದರಲ್ಲಿ ಉಲ್ಲೇಖಿಸಿದ್ದರು. ರಮ್ಯಾ ಅವರು ಈ ಪೋಸ್ಟ್ ಹಾಕಿದ ಬಳಿಕ ಅವರ ಇನ್ಸ್ಟಾಗ್ರಾಂ ಖಾತೆಗಳಿಗೆ ಅವಹೇಳನಕಾರಿ ಸಂದೇಶಗಳು ಬಂದಿದ್ವು. ಸಂದೇಶಗಳ ಸ್ಕ್ರೀನ್ಶಾಟ್ ಅನ್ನ ರಮ್ಯಾ ತೆಗೆದುಕೊಂಡು ಪೊಲೀಸರಿಗೆ ದೂರು ನೀಡಿದ್ದಾರೆ.
ನಟ ಚಿಕ್ಕಣ್ಣ ಮತ್ತು ಅಯೋಗ್ಯ ಖ್ಯಾತಿಯ ಮಹೇಶ್ ಕುಮಾರ್ ಕಾಂಬಿನೇಷನ್ ನಲ್ಲಿ ಒಂದು ಹೊಸ ಸಿನಿಮಾ ಬರಲಿದೆ ಎಂಬ ಮಾಹಿತಿ ಇತ್ತೀಚೆಗೆ ಕೇಳಿಬಂದಿದೆ. ಇದೀಗ ಆ ಸಿನಿಮಾಗೆ ಮುಹೂರ್ತ ನೆರವೇರಿದೆ. ಹೌದು, ಚಿಕ್ಕಣ್ಣ ಹೀರೋ ಆಗಿರುವ 3ನೇ ಸಿನಿಮಾ ಲಾಂಚ್ ಆಗಿದ್ದು, ಜೋಡೆತ್ತು ಎಂದು ಟೈಟಲ್ ಇಡಲಾಗಿದೆ. ತೆಲುಗಿನ ಖ್ಯಾತ ನಟ ಸುನಿಲ್ ಈ ಚಿತ್ರದಲ್ಲಿರುವುದು ವಿಶೇಷ. ಜೋಡೆತ್ತು ಎಂಬ ಪದ ಕೇಳಿದಾಗ ನಟ ದರ್ಶನ್ ಮತ್ತು ಯಶ್ ನೆನಪಾಗ್ತಾರೆ. ಹಿಂದೊಮ್ಮೆ ಮಂಡ್ಯದ ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾ ಅಂಬರೀಶ್ ಅವರ ಪರವಾಗಿ ದರ್ಶನ್ ಮತ್ತು ಯಶ್ ಕೆಲಸ ಮಾಡಿದ್ರು. ಪ್ರಚಾರದಲ್ಲಿ ಕೂಡ ಅವರು ಭಾಗಿಯಾಗಿದ್ರು. ಆಗ ಅಭಿಮಾನಿಗಳು ಅವರನ್ನ ಜೋಡೆತ್ತು ಅಂತ ಕರೆದಿದ್ರು. ಹಾಗಾಗಿ ಆ ಪದ ಟ್ರೆಂಡ್ ಆಗಿತ್ತು. ಅನಂತರ ಆ ಟೈಟಲ್ ನಲ್ಲಿ ದರ್ಶನ್ ಮತ್ತು ಯಶ್ ಕಾಂಬಿನೇಷನ್ ನಲ್ಲಿ ಒಂದು ಸಿನಿಮಾ ಬಂದ್ರೆ ಚೆನ್ನಾಗಿರುತ್ತೆ ಅಲ್ವಾ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬಂದಿದ್ವು. ಇದೀಗ ಜೋಡೆತ್ತು ಶೀರ್ಷಿಕೆಯಲ್ಲಿ ನಟ ಚಿಕ್ಕಣ್ಣ ಹೊಸ ಸಿನಿಮಾವನ್ನ ಮಾಡ್ತಾ ಇದ್ದಾರೆ. ಚಿಕ್ಕಣ್ಣ ಅವರ ಜೋಡೆತ್ತು ಸಿನಿಮಾಗೆ ಸೋಮಶೇಖರ್ ಕಟ್ಟಿಗೇನಹಳ್ಳಿ ಹಣ ಹಾಕ್ತಾ ಇದ್ದಾರೆ. ಮುಹೂರ್ತಕ್ಕೆ ಆಗಮಿಸಿದ್ದ ಖ್ಯಾತ ನಿರ್ದೇಶಕ ನಿರ್ಮಾಪಕ ಆರ್ ಚಂದ್ರು ಕ್ಯಾಮೆರಾ ಸ್ವಿಚ್ ಆನ್ ಮಾಡಿದ್ರೆ ಸ್ಯಾಂಡಲ್ವುಡ್ನ ಅಧ್ಯಕ್ಷ ಶರಣ್ ಆರಂಭ ಫಲಕವನ್ನ ತೋರಿಸಿ ಟೈಟಲ್ ಟೀಸರ್ ಬಿಡುಗಡೆ ಮಾಡಿ ಜೋಡೆತ್ತು ತಂಡಕ್ಕೆ ಶುಭ ಹಾರೈಸಿದ್ದಾರೆ. ಬಳಿಕ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಕಾರ್ಯಕ್ರಮಕ್ಕೆ ಆಗಮಿಸಿ ಜೋಡೆತ್ತು ಟೀಮ್ಗೆ ವಿಶ್ ಮಾಡಿದ್ದಾರೆ. ನಟ ರಜನಿಕಾಂತ್ ಅವರು ಸೂಪರ್ ಸ್ಟಾರ್. 100 ಕೋಟಿ ರೂಪಾಯಿ ಆಸ್ತಿಯನ್ನ ಅವರು ಹೊಂದಿದ್ದಾರೆ. ಆದಾಗ್ಯೂ ಕೂಡ ಸರಳ ಜೀವನವನ್ನ ನಡೆಸಲು ಅವರು ಆದ್ಯತೆ ನೀಡ್ತಾರೆ. ಅವರ ತಲೆಯ ಮೇಲೆ ಕೂದಲು ಉದುರಿದೆ. ಆದರೆ ಇತರ ಹೀರೋಗಳಂತೆ ತೆರೆ ಹಿಂದೆ ಅವರು ಟೋಪನ್ ಹಾಕೋದಿಲ್ಲ. ಹೇಗಿದ್ದಾರೋ ಹಾಗೆಯೇ ಕಾಣಿಸಿಕೊಳ್ಳಲು ಇಷ್ಟಪಡ್ತಾರೆ. ಈಗ ಅವರ ಹೊಸ ಫೋಟೋ ಒಂದು ವೈರಲ್ ಆಗಿದೆ. ಋಷಿಕೇಶಕ್ಕೆ ತೆರಳಿರೋ ಅವರು ಅಲ್ಲಿ ಸರಳವಾಗಿ ರಸ್ತೆ ಬದಿಯಲ್ಲಿ ನಿಂತು ಎಲೆಯ ಪ್ಲೇಟ್ನಲ್ಲಿ ಊಟವನ್ನ ಸವಿದಿದ್ದಾರೆ. ರಜನಿಕಾಂತ್ ಅವರು ಪ್ರತಿ ಸಿನಿಮಾ ರಿಲೀಸ್ ಬಳಿಕ ಒಂದು ಆಧ್ಯಾತ್ಮಿಕ ಬ್ರೇಕ್ ಪಡಿತಾರೆ. ಋಷಿಕೇಶ ಮತ್ತು ಇತರ ಪವಿತ್ರ ಸ್ಥಳಗಳಿಗೆ ತೆರಳಿ ಕೆಲ ದಿನ ಅಲ್ಲೇ ಇದ್ದು ಬರ್ತಾರೆ. ಅವರ ನಟನೆಯ ಕೂಲಿ ಸಿನಿಮಾ ಸೂಪರ್ ಹಿಟ್ ಆದ ಬಳಿಕ ರಜನಿಕಾಂತ್ ಅವರು ಋಷಿಕೇಶಕ್ಕೆ ತೆರಳಿದ್ದಾರೆ. ಅಲ್ಲಿ ಅವರು ಸರಳ ಜೀವನವನ್ನ ನಡೆಸ್ತಾ ಇದ್ದಾರೆ. ಉತ್ತರಾಖಂಡದ ಋಷಿಕೇಶದಲ್ಲಿರುವ ಸ್ವಾಮಿ ದಯಾನಂದ ಆಶ್ರಮಕ್ಕೆ ರಜನಿಕಾಂತ್ ಭೇಟಿ ನೀಡಿದ್ರು. ಈ ವೇಳೆ ಅವರು ತಮ್ಮ ಆಧ್ಯಾತ್ಮ ಗುರುವಿಗೆ ನಮನವನ್ನ ಸಲ್ಲಿಸಿದ್ದರು. ಗಂಗಾ ನದಿಯ ಪಕ್ಕದಲ್ಲಿ ಕುಳಿತು ಧ್ಯಾನವನ್ನ ಮಾಡಿದ್ದಾರೆ. ಗಂಗಾರತಿಯನ್ನ ನೋಡಿ ಕಣ್ತುಂಬಿಕೊಂಡಿದ್ದಾರೆ. ಋಷಿಕೇಶದ ಬಳಿಕ ರಜನಿಕಾಂತ್ ಅವರು ದ್ವಾರಹತ್ಗೆ ತೆರಳಿದ್ದಾರೆ. ದಾರಿ ಮಧ್ಯೆ ನಿಂತು ಅವರು ಊಟವನ್ನ ಸವಿದಿದ್ದಾರೆ. ಬಿಳಿ ಬಣ್ಣದ ಪಂಚೆ, ಬಿಳಿ ಬಣ್ಣದ ಶರ್ಟ್ ಹಾಕಿದ್ದಾರೆ. ಹೆಗಲ ಮೇಲೆ ಬಿಳಿ ಬಣ್ಣದ ಶಾಲ್ ಇದೆ. ರಜನಿಕಾಂತ್ ಅವರು ಋಷಿಕೇಶ್ಗೆ ತೆರಳುತ್ತಾ ಇರುವುದು ಇದೇ ಮೊದಲೇನೂ ಅಲ್ಲ. ಜೈಲರ್ ಸಿನಿಮಾ ರಿಲೀಸ್ನ ಸಂದರ್ಭದಲ್ಲೂ ಕೂಡ ಅವರು ಈ ಭಾಗಕ್ಕೆ ತೆರಳಿ ಧ್ಯಾನ ಮಾಡಿ ಬಂದಿದ್ರು. ಆ ಸಮಯದ ಫೋಟೋಗಳು ಮತ್ತು ವಿಡಿಯೋಗಳು ವೈರಲ್ ಆಗಿ ಎಲ್ಲರ ಗಮನವನ್ನ ಸೆಳೆದಿತ್ತು ಕೂಡ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.